Parallel circuit. When all the circuit elements are connected in such a way that their starting ends are all connected together to a common point and their finishing ends are all connected together to another common point, then it constitutes a parallel circuit. ಸೊ ಏನು ಈ ಪ್ಯಾರಲಲ್ ಸರ್ಕ್ಯೂಟ್ ಅಂದರೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಅಂತ ನಾವು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸರ್ಕ್ಯೂಟ್ ಇದೆ. ಈ ಒಂದು ಸರ್ಕ್ಯೂಟಲ್ಲಿ 3 ರೆಸಿಸ್ಟರ್ನ ತೊಗೊಂಡಿದ್ದೀವಿ. ಸೊ R1, R2, R3 3 ರೆಸಿಸ್ಟರ್ನ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಇಲ್ಲಿ ಒಂದು ಕಾಮನ್ ಪಾಯಿಂಟಲ್ಲಿ ಜಾಯ್ನ್ ಆಗಿದೆ. 3 ರೆಸಿಸ್ಟರ್ನ ಎಂಡಿಂಗ್ ಪಾಯಿಂಟ್ ಬಂದು ಇಲ್ಲಿ ಇನ್ನೊಂದು ಕಾಮನ್ ಪಾಯಿಂಟಲ್ಲಿ ಜಾಯ್ನ್ ಆಗಿದೆ. ಇದು ಬಂದು ಕರೆಂಟ್ ಫ್ಲೋ ಆಗ್ತಾ ಇರೋವಂಥ ಒಂದು ಇಂಡಿಕೇಶನ್. ಸಪ್ಲೈ ವೋಲ್ಟೇಜ್ ತೊಗೊಂಡಿದ್ದೀವಿ. ಸೊ ಇದೊಂದು ಸರ್ಕ್ಯೂಟ್, ಕಂಪ್ಲೀಟ್ ಪ್ಯಾರಲಲ್ ಸರ್ಕ್ಯೂಟ್. ಈ ರೀತಿಯಾಗಿ ರೂಪುಗೊಂಡಿರುವಂಥ ಒಂದು ಸರ್ಕ್ಯೂಟ್ನ ನಾವು ಪ್ಯಾರಲಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಈ ಒಂದು ಪ್ಯಾರಲಲ್ ಸರ್ಕ್ಯೂಟಲ್ಲಿ ಟೋಟಲ್ ಕರೆಂಟ್ ಎಷ್ಟಿರುತ್ತೆ, ಎಷ್ಟು ರೆಸಿಸ್ಟರ್, ಟೋಟಲ್ ರೆಸಿಸ್ಟರ್ ಎಷ್ಟು ಫ್ಲೋ ಆಗ್ತಾ ಇರುತ್ತೆ ಅಂತ ನಾವು ತಿಳ್ಕೊಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಸೊ ಕೆಲವೊಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕಿಂತ ಮೊದಲು ಈ ಒಂದು ಪ್ಯಾರಲಲ್ ಸರ್ಕ್ಯೂಟ್ಗೆ ಆಧಾರವಾಗಿರುವಂಥ ಒಂದು ಫಾರ್ಮುಲಾಸ್ ಬರುತ್ತೆ. ಕೆಲವೊಂದು ಫಾರ್ಮುಲಾಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಫಸ್ಟು. ಸೊ ಐ ಟಿ ಟೋಟಲ್ ಕರೆಂಟ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಗ ನಾವೇನು ಮಾಡಬೇಕು, ಫಸ್ಟು I1, I2, I3. I1, I2, I3 ಯಾವುದು ಅಂದರೆ ಇಲ್ಲಿದೆ ನೋಡಿ. I1, I2, I3 ಒಂದೊಂದು ರೆಸಿಸ್ಟರಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಆ ಮೂರು ರೆಸಿಸ್ಟರಲ್ಲಿ ಫ್ಲೋ ಆಗ್ತಾ ಇರುವಂಥ ಕರೆಂಟ್ನ ನಾವು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಕರೆಂಟ್ IT ಸಿಗುತ್ತೆ. ನಮಗೆ ಟೋಟಲ್ ರೆಸಿಸ್ಟರ್ ಬೇಕು. ಸೊ ನಮಗೆ ಈ ವೋಲ್ಟೇಜ್ ಬೇಕಂತಂದರೆ V I × R. ಕಾಮನ್ ಆಗಿ ನಮಗೆ ಓಮ್ಸ್ ಲಾ ಗೊತ್ತಿದೆ. ಓಮ್ಸ್ ಲಾ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ನಮಗೆ ಟೋಟಲ್ ಆರ್ ಬೇಕು ಅಂತಂದಾಗ RT ಬೇಕು ಆದಾಗ ನಾವೇನು ಮಾಡಬೇಕು, 1/R1 + 1/R2 + 1/R3 ಈ ಫಾರ್ಮುಲಾ ಬೇಕಾದರೂ ತೊಗೋಬೋದು. ಸೊ ಅದಕ್ಕೆ ರಿಲೇಟೆಡ್ ಆಗಿ ಇರುವಂಥ ಇನ್ನೊಂದು ಫಾರ್ಮುಲಾ RT = R1 × R2 / R1 + R2. ಈ ಫಾರ್ಮುಲಾ ತೊಗೊಂಡು ನಾವು ಎಷ್ಟು ಟೋಟಲ್ ರೆಸಿಸ್ಟರ್ ಎಷ್ಟಿದೆ, ಟೋಟಲ್ ಕರೆಂಟ್ ಎಷ್ಟಿದೆ, ವೋಲ್ಟೇಜ್ ಎಷ್ಟು ಸಪ್ಲೈ ಆಗಿದೆ, ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸಿಂಪಲ್ ಪ್ರಾಬ್ಲಮ್ ಇದೆ, ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ, 2 ರೆಸಿಸ್ಟೆನ್ಸ್ 20 Ω ಆ್ಯಂಡ್ 40 Ω ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಕ್ರಾಸ್ ಎ 20 ವೋಲ್ಟ್ ಸಪ್ಲೈ. 2 ರೆಸಿಸ್ಟರ್ ಕನೆಕ್ಟ್ ಆಗಿದೆ. 2 ರೆಸಿಸ್ಟರ್ ವ್ಯಾಲ್ಯೂ ಎಷ್ಟಿದೆ ಅಂದರೆ, ಒಂದು 20 Ω ಇದೆ, ಒಂದು 40 Ω ಇದೆ. ಸಪ್ಲೈ ವೋಲ್ಟೇಜ್ 20 ವೋಲ್ಟ್ ಇದೆ. ಸಪ್ಲೈ ವೋಲ್ಟೇಜ್ ಬಂದು 20 ವೋಲ್ಟ್ ಸಪ್ಲೈ ಇದೆ. ಸೊ ಇದರಲ್ಲಿ ಏನೇನು ಕಂಡುಹಿಡಿಯೋದಕ್ಕೆ ನಮಗೆ ಕೇಳಿದ್ದಾರೆ ಅಂತಂದರೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ಆ್ಯಂಡ್ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಆ್ಯಂಡ್ ಕರೆಂಟ್ ಥ್ರೂ ಈಚ್ ಬ್ರ್ಯಾಂಚ್. ಅಂದರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದಾದಮೇಲೆ ಟೋಟಲ್ ಕರೆಂಟ್ ಎಷ್ಟಿದೆ ಈ ಒಂದು ಸರ್ಕ್ಯೂಟಲ್ಲಿ ಅಂತ ಕೇಳಿದ್ದಾರೆ. ಮತ್ತು ಒಂದೊಂದು ರೆಸಿಸ್ಟರಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅದನ್ನು ಕೂಡ ನಮಗೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅದಕ್ಕಿಂತ ಮೊದಲು ಇಲ್ಲಿ ನಾನು ನಿಮಗೆ ತೋರಿಸಿದೆ ಒಂದು ಸರ್ಕ್ಯೂಟ್, ಪ್ಯಾರಲಲ್ ಸರ್ಕ್ಯೂಟ್ ಅಂದರೆ ಈ ರೀತಿ ಇರುತ್ತೆ ಅಂತ ಒಂದು ಸರ್ಕ್ಯೂಟ್ ಹಾಕಿ ತೋರಿಸಿದೆ. ಸೊ ಅದೇ ಥರ ಈ ಪ್ರಾಬ್ಲಮ್ಗೆ ರಿಲೇಟೆಡ್ ಆಗಿ ಒಂದು ಚಿಕ್ಕದಾಗಿ ಒಂದು ಸರ್ಕ್ಯೂಟ್ನ ಹಾಕ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಒಂದು ರೆಸಿಸ್ಟರ್ನ ಸಿಂಬಲ್ ನಮಗೆ ಕೊಟ್ಟಿರೋದು 2 ರೆಸಿಸ್ಟರ್. ಸೊ 2 ರೆಸಿಸ್ಟರ್ ಆದಾಗ ಏನು ಮಾಡಬೇಕು, ಪ್ಯಾರಲಲ್ ಕನೆಕ್ಷನ್ ಆಗಿರೋದ್ರಿಂದ ನಾವಿಲ್ಲಿ ಸೊ R1 R2 ಇದು ನಮಗೆ ರೆಸಿಸ್ಟರ್ 1 ಎಷ್ಟಿದೆ, 20 Ω ಇದೆ. R2 ಎಷ್ಟಿದೆ, 40 Ω ಇದೆ. ಸೊ ಇಲ್ಲಿ ಕರೆಂಟ್ I ಫ್ಲೋ ಆಗ್ತಾಯಿದೆ. ಇಲ್ಲಿ I1 ಆ್ಯಂಡ್ I2 ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಸಪ್ಲೈ ವೋಲ್ಟೇಜ್ E. ಸೊ ಫಸ್ಟ್ ಗಿವನ್ ಡೇಟಾಸ್ R1 = 20 Ω, R1 = 20 Ω ಆ್ಯಂಡ್ R2 = 40 Ω, R2 = 40 Ω ಆ್ಯಂಡ್ ಈ ಸಪ್ಲೈ ವೋಲ್ಟೇಜ್ = 20 ವೋಲ್ಟ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಫಸ್ಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಒಂದು ಸರ್ಕ್ಯೂಟಲ್ಲಿರುವಂಥ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಗ ನಾವಿಲ್ಲೇ ಇದೆ ಫಾರ್ಮುಲಾ ಏನು, RT ಟೋಟಲ್ ರೆಸಿಸ್ಟರ್ R1 × R2 / R1 + R2 R1 ಅಂದರೆ ಎಷ್ಟಿದೆ, 20 Ω ಇದೆ. R2 ಎಷ್ಟಿದೆ, 40 Ω ಇದೆ. ಸೊ R1
ಇಂಟು R2 20 ಇಂಟು 40 ಡಿವೈಡೆಡ್ ಬೈ R1 ಪ್ಲಸ್ R2 R1 ಎಷ್ಟಿದೆ 20 ಇದೆ, R2 ಎಷ್ಟಿದೆ 40 ಇದೆ. ಸೊ 20 ಪ್ಲಸ್ 40 20 ಇಂಟು 40 ಮೀನ್ಸ್ 800 ಆಗುತ್ತೆ. ಸೊ 20 ಪ್ಲಸ್ 40 ಅಂದರೆ ನಮಗೆ 60 ಬರುತ್ತೆ. ಸೊ ಈಸ್ ಈಕ್ವಲ್ ಟು 800 ಡಿವೈಡೆಡ್ ಬೈ 60 ಮಾಡಿದಾಗ ನಮಗೆ 13.33 ಓಮ್ ರೆಸಿಸ್ಟರ್ ಸಿಗುತ್ತೆ ಈ ಒಂದು ಸರ್ಕ್ಯೂಟಲ್ಲಿ. ಸೊ ನಮ್ಗೆ ಇವಾಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಗೊತ್ತಾಯಿತು, ಈ ಒಂದು ಸರ್ಕ್ಯೂಟ್ನ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಗೊತ್ತಾಯಿತು. ಸೊ ನೆಕ್ಸ್ಟು ಟೋಟಲ್ ಕರೆಂಟ್ ಕೇಳಿದ್ದಾರೆ. ಸೆಕೆಂಡ್ ಒನ್ ಏನು ಕೇಳಿದ್ದಾರೆ, ಟೋಟಲ್ ಕರೆಂಟ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಕರೆಂಟ್ ಐ ಟಿ ಈಸ್ ಈಕ್ವಲ್ ಟು V by R, ಓಮ್ಸ್ ಲಾ ಫಾರ್ಮುಲಾ. ಸೊ ಐ ಟಿ ಈಸ್ ಈಕ್ವಲ್ ಟು ಇ ಬೈ ಆರ್, ಐ ಈಸ್ ಈಕ್ವಲ್ ಟು ಇ ವಿ ಬೈ ಆರ್ ಅಂದರೂ ಆಯಿತು. ಸೊ ಈ ಎಷ್ಟು ಕೊಟ್ಟಿದ್ದಾರೆ ಸಪ್ಲೈ ವೋಲ್ಟೇಜ್ 20 ವೋಲ್ಟ್ಸ್ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ 20 ವೋಲ್ಟ್ಸ್ ಕೊಟ್ಟಿದ್ದಾರೆ. ಸೊ 20 ಡಿವೈಡೆಡ್ ಬೈ ಆರ್ ಎಲ್ಲಿಂದ ಬಂತು, ನಾವು ಇಲ್ಲಿ ಆರ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಟೋಟಲ್ ರೆಸಿಸ್ಟರ್ ಎಷ್ಟಿದೆ ಅಂತ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ 13.33 ಬಂದಿದೆ. ಸೊ 13.33 ಈಸ್ ಈಕ್ವಲ್ ಟು ಏನು, ನಾವು 20 ಡಿವೈಡೆಡ್ ಬೈ 13.33 ಮಾಡಿದ್ರೆ 1.5 ಬರುತ್ತೆ. ನಮಗೆ 1.5 ಆ್ಯಮ್ಸ್ ಕರೆಂಟ್ ಸಿಕ್ಕಿದೆ. ಟೋಟಲ್ ಸರ್ಕ್ಯೂಟಲ್ಲಿ ಇರುವಂಥ ಕರೆಂಟ್ ಇದು 1.5 ಆ್ಯಮ್ಸ್ ಟೋಟಲ್ ಸರ್ಕ್ಯೂಟಲ್ಲಿ ಇರುವಂಥ ಕರೆಂಟ್ ಇದು. ಸೊ ನಮಗಿವಾಗ ಒಂದೊಂದು ರೆಸಿಸ್ಟರ್ಲಿ, ಸೊ ಈಚ್ ಸರ್ಕ್ಯೂಟಲ್ಲಿ ಅವ್ರೇನು ಕೇಳಿದ್ದಾರೆ, ಈಚ್ ಬ್ರ್ಯಾಂಚಲ್ಲಿ ಫ್ಲೋ ಆಗ್ತಾ ಇರೋ ಕರೆಂಟನ್ನು ನಮಗೆ ಕೊಡಿ ಅಂತ ಕೇಳಿದ್ದಾರೆ. ಸೊ ಏನು ಮಾಡಬೇಕಿಲ್ಲಿ, ಕರೆಂಟ್ ಥ್ರೂ R1 ಇಂಟು I1, R1 ಇಂಟು I1 ಅಂದರೆ ಇಲ್ಲಿದೆ ನೋಡಿ, R1 ಇಂಟು I1 ಅಂದರೆ ರೆಸಿಸ್ಟರ್ 1ನಲ್ಲಿ ಫ್ಲೋ ಆಗ್ತಾ ಇರೋ ಕರೆಂಟು. ಸೊ ನಮಗೆ ಏನು ಕರೆಂಟ್ ಏನು ಮಾಡಬೇಕು ಇವಾಗ, I ಈಸ್ ಈಕ್ವಲ್ ಟು V ಬೈ ಆರ್, ಐ ಈಸ್ ಈಕ್ವಲ್ ಟು ಇ ಬೈ ಆರ್ ತೊಗೊಂಡಿದ್ದೀವಿ. ಇ ಎಷ್ಟಿದೆ ವೋಲ್ಟೇಜ್ 20 ವೋಲ್ಟ್ಸ್ ಇದೆ. R1 ವ್ಯಾಲ್ಯೂ ಎಷ್ಟಿದೆ ನಮಗೆ 20 ಓಮ್ ಇದೆ. ಸೊ 20 ಡಿವೈಡೆಡ್ ಬೈ 20 ಮಾಡಿದೆ ನಮಗೆ 1 ಆ್ಯಮ್ಸ್ ಬಂತು. ಸೊ ನೆಕ್ಸ್ಟ್ ಇನ್ನೊಂದು ಬ್ರ್ಯಾಂಚಲ್ಲಿರುವಂಥ ಒಂದು ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ R2 ಇಂಟು I2 ಮಾಡಬೇಕು. ಸೊ R2 ಇಂಟು I2 ಅಂತಂದರೆ R2 ವ್ಯಾಲ್ಯೂ ಎಷ್ಟಿದೆ, ಸೊ R2 ಇಂಟು I2. ಸೊ ಇ ಡಿವೈಡೆಡ್ ಬೈ ಆರ್, ಇ ಡಿವೈಡೆಡ್ ಬೈ R2. ಸೊ ಇ ಡಿವೈಡೆಡ್ ಬೈ ಇ ಅಂದರೆ ವೋಲ್ಟೇಜ್ 20 ವೋಲ್ಟ್ಸ್ ಡಿವೈಡೆಡ್ ಬೈ 40 ಮೀನ್ಸ್ R2ನ ವ್ಯಾಲ್ಯೂ 40 ಓಮ್ ಇದೆ. ಸೊ ನಾವು 20 ಡಿವೈಡೆಡ್ ಬೈ 40 ಮಾಡಿದಾಗ 0.5 ಆ್ಯಮ್ಸ್ ಬರುತ್ತೆ. ಸೊ 0.5 ಮತ್ತು 1ನ ನಾವು ಆ್ಯಡ್ ಮಾಡಿದ್ರೆ ಟೋಟಲ್ ಕರೆಂಟ್ ನಮಗೆ ಬರಬೇಕು. ಸೊ ಎಷ್ಟಿದೆ, 1 ಪ್ಲಸ್ 0.5 ಇದೆ ಅಲ್ವಾ, ಎಷ್ಟು ಇದು I1 ಪ್ಲಸ್ I2. ಸೊ ಐ ಟಿ ಈಸ್ ಈಕ್ವಲ್ ಟು I1 ಪ್ಲಸ್ I2, ಇಲ್ಲ ಇದೆ ನೋಡಿ ಫಾರ್ಮುಲಾ, ಐ ಟಿ ಈಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3 ಪ್ಲಸ್ ಎಕ್ಸೆಟ್ರಾ. ಸೊ ಇಲ್ಲಿ ನಮಗೆ ಎರಡೇ ಅವರು ರೆಸಿಸ್ಟರ್ ಕೊಟ್ಟಿರೋದ್ರಿಂದ ಇಲ್ಲಿ ಐ ಟಿ ಈಸ್ ಈಕ್ವಲ್ ಟು I1 ಪ್ಲಸ್ I2 ಮಾಡಿದ್ದೀವಿ. ಸೊ I1 ಪ್ಲಸ್ I2 ಅಂದರೆ ಎಷ್ಟು, I1 ಬಂದು ನಮಗೆ 1 ಆ್ಯಮ್ಸ್ ಬಂತು, I2 ಬಂದು 0.5 ಆ್ಯಮ್ಸ್ ಬಂತು. ದಟ್ ಈಸ್ ಈಕ್ವಲ್ ಟು ಇಲ್ಲಿ ನಮಗೆ ಐ ಟಿ ಎಷ್ಟು ಬಂದಿದೆ 1.5 ಆ್ಯಮ್ಸ್ ಬಂದಿದೆ, 1.5 ಆ್ಯಮ್ಸ್ ಐ ಬಂದಿದೆ. ಇಲ್ಲೆಷ್ಟಾಯಿತು 1.5 ಆ್ಯಮ್ಸ್. ಸೊ ನಾವು ಮಾಡಿರೋವಂಥ ಪ್ರಾಬ್ಲಮ್ ಕರೆಕ್ಟ್ ಇದೆ.